ಫ್ರೆಂಡ್ಸ್, ಬೆಂಗಳೂರಲ್ಲಿ ನೀವೇನಾದರೂ ಬಿಸ್ನೆಸ್ ಮಾಡಬೇಕು, ಸ್ಟಾರ್ಟಪ್ ಮಾಡಬೇಕು ಅಂತ ಪ್ಲಾನ್ ಇದ್ದವ್ರಿಗೆ ಈ ಥರ ಒಂದು ವಿಡಿಯೋ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಪಾತ್ ಆಫ್ ಲೈಫ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನು ಗೊತ್ತಾ, ಆ್ಯಕ್ಚುಲಿ ನಾವು ಚಿಕ್ಕದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ ಅಂದರೆ, ಫಸ್ಟು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಯಾರಿಗೂ ಹೇಳಿಲ್ಲ. ಫಸ್ಟ್ ನಾವೇ ಸ್ವಲ್ಪ ಪ್ರಾಪರ್ಟೀಸ್ನ ಹುಡ್ಕೋಣ, ಸರ್ಚ್ ಮಾಡೋಣ ಅಂತ ಹೇಳ್ಬಿಟ್ಟು ಪೂರ್ತಿ ವಿಜಯನಗರ, ಗಿರಿನಗರ, RR ನಗರ ಈ ಥರ 4-5 ದಿನ ಏನು ಮಾಡಿದ್ವಿ ಅಂದರೆ ಕಂಟಿನ್ಯೂಸ್ ಆಗಿ ನಾವೇ ಡೈಲಿ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಅವಾಗ 1 hour 2 hour 3 hours ಈ ಥರ ಎಲ್ಲ ಸುತ್ತಾಡಿದ್ವಿ. ಆವಾಗ ಒಂದು ಐಡಿಯಾ ಬಂದಿತ್ತು. ಏನಪ್ಪ ಅಂದರೆ, RR ನಗರದಲ್ಲಿ ರೆಂಟ್ ಹೆಂಗಿದೆ ಅಂತಂದರೆ, ಒಂದಷ್ಟು ಚಿಕ್ಕದಾದಂಥ 150 ಸ್ಕ್ವೇರ್ ಫೀಟ್, ಜಸ್ಟ್ 150 ಸ್ಕ್ವೇರ್ ಫೀಟಿಗೆ 22,000 ರಿಂದ 23,000 ರೆಂಟ್ ಇದೆ. ಮತ್ತು 2 ಲಕ್ಷ ಅಡ್ವಾನ್ಸ್ ಇದೆ. ಜೊತೆಗೆ ಇನ್ನೊಂದು RR ನಗರದಲ್ಲಿ 80 ಫೀಟ್ ರೋಡ್ ಏನು ಬರುತ್ತಲ್ವಾ, ಅಲ್ಲಿ ಆಕೃತಿ ಅಂತ ಏನೋ ಒಂದು ಶೋರೂಮ್ ಕೂಡ ಇದೆ. ಅದರ ಪಕ್ಕದಲ್ಲಿ ಒಂದು ಕೆಫೆ ಇದೆ. ಮೀನ್ಸ್ ಟೇಕ್ ಓವರ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಅದೆಷ್ಟು ಅಂದರೆ 2.5 ಏನು ಟೇಕ್ ಓವರ್ ಮಾಡಲಿಕ್ಕೆ, ಅಂದರೆ ಅಲ್ಲಿ ಏನು ಥಿಂಗ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನಮಗೆ ಕೊಟ್ಬಿಡ್ತಾರೆ. ಅದೊಂದು ಕೆಫೆ ಇದೆ. ಜೊತೆಗೆ 2 ಲಕ್ಷ ಅಡ್ವಾನ್ಸು ಮತ್ತು 22,000 ರೆಂಟು. 150 ಸ್ಕ್ವೇರ್ ಫೀಟ್ ಇತ್ತು. ಸೊ ನಮಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಮೀನ್ಸ್ ನಮ್ಗೆ ಸ್ವಲ್ಪ ಸೈಜಲ್ಲಿ ದೊಡ್ಡದನ್ನ ನಾವು ನೋಡಬೇಕು ಅಂತ ಅಂದ್ಕೊಂಡಿದ್ವಿ. 150 ಸ್ಕ್ವೇರ್ ಫೀಟ್ ಇತ್ತು, ಹಿಂಗಾಗಿ ನೋಡಲಿಲ್ಲ. ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ವಿಸಿಟ್ ಮಾಡ್ಬೋದು. 80 ಫೀಟ್ ರೋಡ್ ಇದೆ ಅಲ್ಲಿ. ಇನ್ನೊಂದು ಬಂದ್ಬಿಟ್ಟು ರಾಜಾಜಿನಗರ. ಅಲ್ಲಿ ಹೆಂಗಾಯ್ತು ಅಂತಂದ್ರೆ, ರಾಜಾಜಿನಗರದಲ್ಲಿ ಕೂಡ ಕೆಫೆ ಟೇಕ್ ಓವರೇ ಇದೆ. ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಕೆಫೆಲು. ಲೈಕ್ ಒಂದು ಇಂಟೀರಿಯರ್ ಆಗಿರ್ಬೋದು, ಹೊರಗಡೆ ಬೋರ್ಡ್ಸ್ ಆಗಿರ್ಬೋದು, ಸಿಟ್ಟಿಂಗ್ ಏರಿಯಾ ಆಗಿರ್ಬೋದು, ಚೆನ್ನಾಗಿದೆ. ಅದರಲ್ಲಿ ಬೇರೆ ಮಾತಿಲ್ಲ. ಬಟ್ ಅವರು 10 lakh ಹೇಳ್ತಾ ಇದ್ದಾರೆ. ಲೈಕ್ ಇನ್ಕ್ಲೂಡಿಂಗ್ ಅಡ್ವಾನ್ಸ್ ಅಮೌಂಟ್ ಸೇರಿ 10 ಲಕ್ಷ ಹೇಳ್ತಾ ಇದ್ದಾರೆ. ಬನ್ನಿ ನೆಗೋಷಿಯಬಲ್ ಮಾತಾಡೋಣ, ಡಿಸ್ಕಷನ್ ಮಾಡೋಣ ಅಂತಂದ್ರು. ಸಮ್ವೇರ್ ಒಂದು 9 lakh 8 lakh ಬರ್ಬೋದು ಅನ್ಸುತ್ತೆ. ರಾಜಾಜಿನಗರದಲ್ಲಿ ಒಂದು ರಾಜಣ್ಣ ಏನು ಒಂದು ಮಿಲಿಟರಿ ಹೋಟೆಲ್ ಏನೋ ಇದೆ ಅಲ್ವಾ, ಅದರ ಪಕ್ಕದಲ್ಲೇ ಇದೆ ಅದು. ಬಟ್ ಅದನ್ನು ನಾವೇನಕ್ಕೆ ಬೇಡ ಅಂದ್ವಿ ಅಂದರೆ, ಅದು ಬಂದ್ಬಿಟ್ಟು ನಮಗೆ 40 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಸೊ ನಾವು ಮನೆಯಿಂದ 40 ಮಿನಿಟ್ಸ್ ಟ್ರಾವೆಲ್ ಮಾಡಿ ಬರ್ತಾ ಅಗೇನ್ 40 ಮಿನಿಟ್ಸ್ ಟ್ರಾವೆಲ್ ಮಾಡಬೇಕು. ಅದರಲ್ಲೂ ಮನೆಯಲ್ಲಿ ಮಗ ಇದ್ದಾನೆ. ಅವ್ನ ಸ್ಕೂಲ್ ಟೈಮು 3:30. ಅವ್ನ ಮನೆಗೆ ಬಂದು ಅವನ್ನ ರೆಡಿ ಮಾಡಿಸಿ ನಾನಲ್ಲಿ ಹೋಗಿ ಪುನಃ ರಾತ್ರಿ ಬಂದು, ಸೊ ಇದೆಲ್ಲ ಅಷ್ಟೊಂದು ಸೆಟ್ ಆಗಲ್ಲ. ಸೊ ನಾವು ಯಾವಾಗಲೂ ಅಷ್ಟೇ ಬಿಸ್ನೆಸ್ ಮಾಡಬೇಕು ಅಂತಂದಾಗ ಸ್ವಲ್ಪ ಹತ್ರ ಇದ್ರೆ ಒಳ್ಳೇದು ಅನ್ನೋದು ನನ್ನ ಒಂದು ಒಪಿನಿಯನ್. ಸೊ ನಾವು ಹಿಂಗಾಗಿ ನಾವೇನು ಪ್ಲಾನ್ ಮಾಡ್ತಾ ಇದ್ದೀವಿ, ನಮ್ಮ ಒಂದು 6 ಕಿಲೋಮೀಟರ್, ನಮ್ಮ ಮನೆಯಿಂದ ಒಂದು 6 ಕಿಲೋಮೀಟರ್ ರೇಡಿಯೇಷನ್ ಒಳಗಾಗಿ ಒಂದೇನಾದರೂ ಪ್ಲಾನ್ ಮಾಡೋಣ ಬಿಸ್ನೆಸ್ದು ಅಂತ ತುಂಬ ಆಸೆ ಇದೆ. ತುಂಬ ಇದು ನಮ್ಮದು ಸ್ಟಾರ್ಟಪ್. ಯಾವತ್ತೂ ಬಿಸ್ನೆಸ್ ಮಾಡಿ ಗೊತ್ತಿಲ್ಲ, ಯಾವುದೇ ರೀತಿ ರೂಢಿ ಇಲ್ಲ. ಬಟ್ ಮಾಡಲೇಬೇಕು ಅಂತ ಒಂದು ಡಿಸೈಡ್ ಆಗಿದ್ದೀವಿ. ಬಟ್ ಪ್ರಾಪರ್ಟಿ ಸಿಗ್ತಾ ಇಲ್ಲ. ಇನ್ನೊಂದು ಬಂದ್ಬಿಟ್ಟು ಗಿರಿನಗರದಲ್ಲಿ ನೋಡೋಕಂತ ಹೋದ್ವಿ. 600 ಸ್ಕ್ವೇರ್ ಫೀಟ್ ಇತ್ತು. ಬಟ್ 78,000 ರೆಂಟ್ ಹೇಳಿದ್ರು ಮತ್ತು 10 lakh ಅಡ್ವಾನ್ಸ್ ಹೇಳಿದ್ರು. ಸೊ ನಾವು ಮಾಡ್ತಾ ಇರೋದು ಸ್ಟಾರ್ಟಪ್. ಆ್ಯಕ್ಚುಲಿ ಫಸ್ಟ್ ಟೈಮ್, ಯಾವುದೇ ಒಂದು ನಾಲೆಜ್ ಇಲ್ಲ. ಅಂದರೆ ನಮ್ಮ ಬಗ್ಗೆ ಕಾನ್ಫಿಡೆಂಟ್ ಇದೆ, ಲೈಕ್ ಕೆಲಸ ನಮಗೆ ಗೊತ್ತು. ಬಟ್ ಯಾವತ್ತೂ ಮಾಡಿಲ್ಲ ಬಿಸ್ನೆಸ್ನ. ಅಂಥದ್ರಲ್ಲಿ ನಾವು ಸಡನ್ ಆಗಿ 10 ಲಕ್ಷ 20 ಲಕ್ಷ ಎಲ್ಲ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಅದು ಸರಿ ಅಲ್ಲ. ಕೆಲವು ಸಲ ಒಂದು ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು, ಎಲ್ಲದಕ್ಕೂ ರೆಡಿ ಆಗಿರ್ಬೇಕಾಗಿರುತ್ತೆ. ಹೀಗಾಗಿ ನಾವೇನು ಅಂದ್ಕೊಂಡ್ವಿ, ಇಲ್ಲ ಅಟ್ಲೀಸ್ಟ್ ಒಂದು 250 ಇಂದ 300 ಸ್ಕ್ವೇರ್ ಮೀಟರ್ ಒಳಗಾಗಿ, ಸ್ಕ್ವೇರ್ ಫೀಟ್ ಒಳಗೆ ಒಂದು ನೋಡೋಣ ಅಂತ ಮೊದಲು ನಮ್ಮದು ಆಸೆ ಇತ್ತು. ಬಿಸ್ನೆಸ್ ಅಂದ ತಕ್ಷಣ ಎಲ್ಲರಿಗೂ ಹೆಂಗಂದ್ರೆ ದೊಡ್ಡದಾಗೆ ಇಡೋಣ, ಲೈಕ್ ಬೆಸ್ಟ್ ಆಗಿಡೋಣ ಅಂತಾನೆ ಆಸೆ ಇರುತ್ತೆ. ಬಟ್ ಯಾವಾಗ ನೀವು ಆ ಥರ ಅನ್ಕೋತೀರಾ ಆ್ಯಂಡ್ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡ್ತೀರಾ, ಅಂದರೆ ನಮ್ಮದು ಹಂಗೆ ತುಂಬ ದೊಡ್ಡದಾಗಿ ಸಖತ್ತಾಗಿ ಇಡೋಣ ಅಂತ ಅನ್ಕೊಂಡ್ವಿ. ಫಸ್ಟು ಮಾಲಲ್ಲಿ ಇಡೋಣ ಅಂತ ಅನ್ಕೊಂಡ್ವಿ. ಬಟ್ ಅಲ್ಲೂ ಅಷ್ಟೇ ರೆಂಟ್ ಬಂದ್ಬಿಟ್ಟು 70,000 ಹಿಂಗೆಲ್ಲ ಇತ್ತು. ಯಾವುದೇ ನೀವು ಮಾಲಲ್ಲಿ ಇವಾಗ ನೀವು ಒಂದು ಕೆಫೆನೇ ಆಗಿರ್ಬೋದು, ಒಂದು ಸ್ಟಾಲ್ ನೋಡ್ತೀರಲ್ವ, ಅಲ್ಲೆಲ್ಲ 70,000 ಈ ಥರ ಇತ್ತು. ಸೊ ಅದು ಓಕೆ ಬೇಡ ಅನ್ಕೊಂಡ್ವಿ. ಇನ್ನು 150 ಒಂದು ಸ್ಕ್ವೇರ್ ಫೀಟ್ಸ್ ಏನಿದೆಯಲ್ಲ ತುಂಬ ಚಿಕ್ಕದು ಅನಿಸ್ತು ಸ್ಟಾರ್ಟಿಂಗಲ್ಲಿ. ಬಟ್ ಇವಾಗ ಹೆಂಗೆ ಅನಿಸ್ತಾ ಇದೆ ಅಂದರೆ, ಲೈಕ್ ಹೊರಗಡೆ ರೆಂಟ್ಗಳನ್ನು ಕೇಳಿದ್ಮೇಲೆ 78,000 80,000 60,000. ಸೊ ತಗೋಬೇಕಾದ್ರೆ ಚೆನ್ನಾಗಿರುತ್ತೆ. ಬಟ್ ಅದನ್ನು ನಾವು ಕರೆಕ್ಟಾಗಿ ಅದು ನಡೆಯುತ್ತೋ ಇಲ್ವೋ ಅದೆಲ್ಲ ಗೊತ್ತಿಲ್ಲ. ಸೊ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಅಂತ ಅಂದ್ಕೊಂಡು ಇವಾಗ ಒಂದು 150 ಇಂದ
200 ಸ್ಕ್ವೇರ್ ಫೀಟ್ ಒಳಗೆ ಸಿಕ್ಕರೂ ಕೂಡ ಟ್ರೈ ಮಾಡೋಣ, ನಮಗೆ ಹತ್ರ ಇರೋದ್ರಲ್ಲೇ ಮೊದಲು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ. ಅಲ್ಲಿ ಒಂದು ಐಡಿಯಾ ಬರುತ್ತೆ, ಯಾವ ಥರ ಎಲ್ಲ ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಏನೇ ಒಂದು ಸುಖಾನೇ ಆಗಿರ್ಬೋದು, ಏನೇ ಇದ್ರೂ ನಮಗೆ ಗೊತ್ತಾಗುತ್ತೆ. ಅದ್ರ ಬೇಸ್ ಮೇಲೆ ಅದು ಚೆನ್ನಾಗಿ ಹೋದರೆ ನಾವು ಮುಂದೆ ಮತ್ತು ದೊಡ್ಡದಾಗಿ ಬೆಳೆಸ್ತಾ ಹೋಗ್ಬೋದು. ಸೊ ಮೊದಲೇ ಬೇಡ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇನ್ನು ಬಂದ್ಬಿಟ್ಟು ಬಿಸ್ನೆಸ್ ಡೆಫಿನೆಟ್ಲಿ ವರ್ಕ್ ಆಗೋದು ಸ್ವಲ್ಪ ಜಾಸ್ತಿ ಅಪಾರ್ಟ್ಮೆಂಟ್ಗಳು ಇರೋವಂಥ ಒಂದು ಏರಿಯಾ ಇದ್ದರೆ ಓಕೆ, ಇಲ್ಲ ಅಂತಂದರೆ ಸ್ಕೂಲು ಕಾಲೇಜ್ ಹತ್ರ ಇರಬೇಕು, ಇಲ್ಲ ಪಾರ್ಕ್ ಆದರೂ ಹತ್ರ ಇರಬೇಕು, ಇಲ್ಲ ಅಂತಂದರೆ ಮೇನ್ ರೋಡ್ಗಳಾಗಿರ್ಬೇಕು, ಅಂದರೆ ಜಾಸ್ತಿ ಜನದಟ್ಟಣೆ ಇರಬೇಕು. ಆ ರೋಡಲ್ಲಿ 1 ಅವರ್ಗೆ ಮಿನಿಮಮ್ ತುಂಬ ಜನ ಓಡಾಡ್ತಾ ಇರಬೇಕು. ಆ ಥರದ ಒಂದು ಏರಿಯಾನ ನೋಡಿ ಒಂದು ಪ್ಲ್ಯಾನ್ ಮಾಡೋಣ ಅಂತ ಆಸೆ ಇಟ್ಕೊಂಡಿದ್ದೀವಿ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಈ ಚಾನಲ್ ಥ್ರೂ ನಮ್ಮ ಒಂದು ಬಿಸ್ನೆಸ್ನ ಲೈಕ್ ನಾವು ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಸ್ಟಾರ್ಟಿಂದ ಹೆಂಗೆ ಆಗುತ್ತೆ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಬಟ್ ಇನ್ನೂವರೆಗೂ ನಮಗೆ ಯಾವುದೇ ರೀತಿ ಪ್ರಾಪರ್ಟಿ ಕೂಡ ಅಂದರೆ ರೆಂಟೆಡ್ ಶಾಪ್ ಕೂಡ ಇನ್ನೂ ಸಿಕ್ಕಿಲ್ಲ, ಇನ್ನೂ ಹುಡುಕ್ತಾನೆ ಇದ್ದೀವಿ. ಸೊ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.